ಇವತ್ತಿನ ದಿನ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಆಶಾ ಕಿರಣ ಕಾರ್ಮಿಕರ ಮತ್ತು ಮಹಿಳಾ ಕಲ್ಯಾಣ ಸಂಘವನ್ನು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಸಂಘಟನೆಯನ್ನು ಶ್ರೀ SS ಕೂಡಸನ್ನವರು ಉದ್ಘಾಟನೆ ಮಾಡಿದ್ದಾರೆ. ಸರ್, ಇದು ನನ್ನ ಕನಸಿತ್ತು ಸರ್. ಇದು ನಮ್ಮ ಮಹಿಳೆಯರಿಗೋಸ್ಕರ ನಾನು ಹೋರಾಡ್ಬೇಕು, ಅದು ನನ್ನ ಹುಟ್ಟಿದ ದಿನದಿಂದ ನಾ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಕನಸಿತ್ತು ಸರ್. ಅದು ಇವತ್ತಿನ ದಿನ ನಾವು ಉದ್ಘಾಟನೆ ಮಾಡಿದೇವಿ. ಆದ್ರೆ ನಾವು ಉದ್ಘಾಟನೆ ಮಾಡಿದ್ದು ಮಹಿಳೆಯರಿಗೋಸ್ಕರ, ಅದ್ ನಮ್ ಕಾರ್ಮಿಕರಿಗೋಸ್ಕರ ಎಲ್ಲ ಉದ್ಘಾಟನೆ ಮಾಡಿದೇವಿ ನಾವು. ಅವ್ರಿಂದ ಬರುವಂತ ಸೌಲಭ್ಯಗಳು ನಮ್ ಕಾರ್ಮಿಕರಿಗೆ ಸಿಗ್ಬೇಕು. ಈಗ ಎಷ್ಟೋ ಜನ ಕಲ್ತಿದ್ದು ಯುವಕರದಾರ, ಅವ್ರಿಗೆಲ್ಲ ಕೆಲಸ ಅನ್ನೋದು ಒಂದು ಸಿಗ್ಬೇಕು ಅವ್ರಿಗೆ ಅನ್ನೋದು ನಾವು ಒಂದು ಈಗ ಇಲ್ಲಿ ನಾವು ಓಪನಿಂಗ್ ಮಾಡಿ, ಹೆಣ್ಮಕ್ಳಿಗೆ ಎಷ್ಟೋ ಅಂದ್ರೆ ಈಗ ಏನು ಗೊತ್ತನೇ ಇಲ್ಲ ಅವ್ರಿಗೆ, ಹೊರಗಿನ ಜನಕ್ಕೆ ಬಂದವ್ರಿಗೆ. ಆದ್ರೆ ನಾವೆಲ್ಲಾನು ಅವ್ರಿಗೆ ನ್ಯಾಯಯುತವಾಗಿ ನಾವು ಅವ್ರಿಗೆ ಎಲ್ಲಾನು ಸೌಲಭ್ಯವನ್ನು ಮಾಡ್ಕೊಡ್ಬೇಕನ್ನೋ ನಿಟ್ಟಿನೊಳಗೆ ನಾನ್ ಕೆಲಸ ಮಾಡ್ಬೇಕಂತಿದ್ದೀನಿ ಈಗ ಆಲ್ರೆಡಿ ಉದ್ಘಾಟನೆ ದಿವಸ ಹಲವಾರು ಮಹಿಳೆಯರು ಬಂದಿದ್ದಾರೆ. ಪಬ್ಲಿಕ್ ಸಾರ್ವಜನಿಕ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತೀರಾ? ಹಾ, ಚೆನ್ನಾಗಿದೆ ಸರ್. ಈಗ ಅವ್ರದ್ದು ಚೆನ್ನಾಗಿದೆ ಅಂತೇಳಿ ನಾವು ಧೈರ್ಯದಿಂದ ನಾವು ಓಪನಿಂಗ್ ಮಾಡಿ ಅವ್ರಿಗೆ ನಾವು ನಮ್ಮ ಮೇಲೆ ಅವ್ರು ಭರವಸೆ ಇಟ್ಟಾರೆ ಅಂದ್ರೆ ನಾವು ಅವ್ರಿಗೆಲ್ಲ ಸಹಕಾರ ಮಾಡ್ಬೇಕು ಅನ್ನೋದು ನಮ್ ಭರವಸೆ. ಹಾ, ಬರ್ಬೋದು ಸರ್, ಎನಿ ಟೈಮ್ ಬರ್ಬೋದು. ಅವ್ರಿಗೋಸ್ಕರ ನಾ ಎನಿ ಟೈಮ್ ಅವ್ರು ಎಲ್ಲೋ ಇದ್ರು ಆಯ್ತು, ಇಲ್ಲಿ ಬಂದ್ರು ಆಯ್ತು, ನ್ಯಾಯ ಕೊಡೋ ಜವಾಬ್ದಾರಿ ನಂದು. ಜಿಲ್ಲೆಯಾದ್ಯಂತ ಯಾರು ಏನೋ ಸಮಸ್ಯೆ ಅಂತ ಬಂದ್ರು ನೀವು ಸ್ಪಂದನೆ ಮಾಡ್ತೀವಿ? ಹಾ, ಬಂದ್ ಮಾಡ್ತೀವಿ ಸರ್. ನಾ ಅವ್ರಿಗೋಸ್ಕರನೇ ಇದೀನಿ ಅಂತ ನಾನು ಭಾವಿಸ್ತೇನೆ ಸರ್. ನಾ ಬಹಳ ಮತ್ತೆ ನಿಮ್ಮ ಗುರಿ ಉದ್ದೇಶ ಪ್ಲಾನ್ ಏನಿದಾರೆ ಸರ್? ಪ್ಲಾನ್ ಅಂತ ಏನಿಲ್ಲ ಸರ್, ನಂದು ಬರೀ ಸಮಾಜ ಸೇವೆ ಒಂದೇ ಸರ್. ನಂದು ಮುಂದಿನ ಪ್ಲಾನಿಂಗ್ ಅಂತಂದ್ರೆ ಜನನೇ ಹೇಳ್ತಾರೆ ನಾನ್ ಏನ್ ಕೆಲಸ ಮಾಡಿದ್ದೀನಲ್ಲ ಅದೆಲ್ಲ ಕೂಡ ಜನನೇ ಹೇಳ್ಬೇಕು, ನೀವ್ ಇದ್ ಮಾಡಿದಿರಿ ಅಂತ ಹೇಳಿ. ಅದೇ ನನ್ ಕನಸು, ಮತ್ತೆ ಅದೇ ನನ್ ಗುರಿ. ಇವತ್ತಿನ ದಿವಸ ನಾವು ಇದೆಲ್ಲ ನಾವು ಆಫೀಸ್ ಉದ್ಘಾಟನೆ ಮಾಡಿದೀವಿ ಸರ್. ವಕೀಲರು ಇರ್ಬೋದು, ಈ ಕಡೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವ್ರದೆಲ್ಲ ನಮ್ಗೆ ಹೆಲ್ಪ್ ಬೇಕು. ನಮ್ಗ್ ನ್ಯಾಯ ಕೊಡಿಸ್ತೀವಿ ಅಂದ್ರೆ ಅವ್ರದ್ದೆಲ್ಲ ನಮ್ಗೆ ಹೆಲ್ಪ್ ಬೇಕು. ಅವ್ರದೊಂದೆಲ್ಲ ಒಂದ್ ಟೀಮ್ ಮಾಡ್ಕೊಂಡು ನಾವು ಕೆಲಸ ಮುಂದುವರಿಸ್ತೀವಿ ಸರ್. ಸರ್, ನಮ್ಮ ಮಹಿಳೆಯರಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಅದು ಅವರು ಹೆಲ್ತ್ ಇಂದ ಆಗಿರ್ಬೋದು, ಶಿಕ್ಷಕನ ಆಗಿರ್ಬೋದು, ನೌಕರಿ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಇದ್ದವ್ರಿಗೆಲ್ಲಾನು ಇದನ್ನ ನಾವು ಮಾಡಿ ಕೊಡ್ಬೇಕಂತ ಹೇಳಿ ನಮ್ದು. ನಾವು ನೋಡ್ತೀವಿ ಸರ್ ಹೊರಗಿದ ಜನದ ಹೆಂಗಿದೆ, ಮಹಿಳೆಯರ್ದು ಎಷ್ಟು ಕಷ್ಟ ಇದೆ ಇಲ್ಲಿ. ಕಷ್ಟಪಟ್ಟು ಅವ್ರು ಆದ್ರೂನು ಆಗ್ತಾ ಇಲ್ಲ, ಎಲ್ಲಿ ಹೋದ್ರುನು ಆಗ್ತಾ ಇಲ್ಲ. ಅವ್ರಿಗೆ ಹಿಂದೊಂದು ಸಪೋರ್ಟ್ ಅಂತ ಬೇಕಂತ ಹೇಳಿ ನಾನ್ ಇಟ್ಕೊಂಡಿದ್ದೀನಿ ಸರ್. ಅದಕ್ಕೆ ಅವ್ರಿಗೆ ಏನೋ ಒಂದು ತೊಂದ್ರೆ ಬಂತು, ಒಂದೇನೋ ಖುಷಿ ಬಂತು, ನನ್ ಮುಂದೆ ಹಂಚ್ಕೋಬಹುದು, ನಮ್ ಮುಂದೆ ನಾವ್ ಏನ್ ಬೇಕಾದ್ ಮಾಡ್ಬೋದು ಅನ್ನೋ ಭರವಸೆ ನಾನು ಅವ್ರಿಗೆ ಕೊಡ್ತೀನಿ ಸರ್. ಅವರಿಂದ ನನಗೂ ಸಿಗ್ತದ, ನನ್ನಿಂದ ಅವ್ರಿಗೂ ಸಿಗ್ತದ ಸರ್. ಸರ್, ಎಳ್ಳೂರ್ ರೋಡು, ಮಂಗೈ ಹೋಟೆಲ್, 2ನೇ ಫ್ಲೋರ್. ತಮ್ಮ ಸಂಪರ್ಕ ಸಂಖ್ಯೆ 6366800281. ನಮ್ಮ ಪರಿಚಯ ಭಾರತಿ ಮಲ್ಲೇಶಿ ಡವಳೆ.